ഹലോ അസ്സാം വലൈക്കും. ഇന്നത്തെ റെസിപ്പി എത്തിക്കറ് ഒരു ഇഫ്താർ വ്ളോഗ്. ഞങ്ങൾ ഷോപ്പിംഗിൽ ഓടകായം പോയി തിന്നുണ്ടായെങ്കിൽ 30 മിനിറ്റിൽ എങ്ങനെ ഫുഡ് റെഡിയാക്കി എടുക്കറೋನು ചെത്ത നോക്കರು. ನನ್ನ ವಿಡಿಯೋ ನಿಮಗೆ ಇಷ್ಟ ಅಂಟಾയെങ്കിൽ ಲೈಕ್ ಹಾಕರು, ಶೇರ್ ಹಾಕರು, ಸಬ್ಸ್ಕ್ರೈಬ್ ಹಾಕರು. ಫಸ್ಟ್ ನಂಗೆ ಬ್ಲೂಬೆರ್ರಿ ಸರ್ಬತ್ ಹೆಂಗೆ ಹಾಕ್ರೆ ಚೆಂತ ನೋಕುವ. ನಾವುಡೆ 1 ಲೀಟರ್ ಹತ್ರ ತಣ್ಣಿಗೆ 2 ಟೇಬಲ್ ಸ್ಪೂನ್ ಹತ್ರ ಕಸ್ಕಸ್ರ ನಂಚಿಟ್ಟು വെച്ചിരുന്നെ. ഇത് ബ്ലൂബെറി ക്രഷ്. ഇപ്പം ഞാൻ ഈ സർബത്തിക്ക് ഇട്ടുകൊണ്ടുള്ള ನಂಗೆ ಎತ್ತರ ಬೇನೋ ಹತ್ತರ ಅವರು ಅಂದಾಜಲ್ಲಿಡೋಣ ಇದ್ರು. ಇನ್ನು ಇದಕ್ಕೆ ಕೊರಿಯ ಐಸ್ ಕ್ಯೂಬ್ ಇಟ್ಟುಂಟುಲ್ಲ ನಾನು. ഇതിലെ മധുരം എല്ലാം ഇക്കറ് മധുര ಬೇನುಂಟಾಯಂಗಿಡ ഇല്ലെങ്കിൽ സ്കിപ്പ് ആക്കാം. ನಾವುಡೆ ಮಧುರ ಯಾರ ಕುಡಿಕಾತದ್ಲು ಮಧುರ ಇಟ್ಟುಂಟಿಲ್ಲ, ഇതിലെ മധുര ഉണ്ടല്ലേ ಮೇಯ್ಚಂತ. നിങ്ങൾക്ക് മധുര ಯಾರ ಬೇನುಂಟಾಯಂಗಿ ഇട്ടിട്ട് നല്ല മിക്സ് ആക്കിയിട്ട് പിന്നെ ಸರ್ವ್ ಹಾಕರು. നല്ല അടിപൊളിയാവും ഈ ജ്യൂസು, നല്ല ಕೋಲ್ಡ್ ಹಾಕಿತ್ತು ಕುಡಿಕೋಗು. ಇನ್ನು ನಾನು ಹಾಕೋ ಪಾಯಿಂಟುള്ളೂ ಈಸಿ ಆಯ್ತು ಹಾಕ್ರು ಶವರ್ಮ. ನಾನು ಸೂಪರ್ ಮಾರ್ಕೆಟ್ರ ಪರೋಟ ಕೊಂತಿದ್ದೆ, പിന്നെ ഫ്രഞ്ച് ഫ്രൈസും എടുത്ത് ಬಂತಿದ್ದೆ. ಮೊಲು ಇಟ್ಟು ಬೆಚ್ಚ ಚಿಕನಿಂದ ಅದರ ಫ್ರೈ ಹಾಕಿ ಇಡ್ತಾರೆ. ಇಪ್ಪ ಫ್ರೆಂಚ್ ಫ್ರೈಸ್ರು ಫ್ರೈ ಹಾಕಿ ಇಡ್ತಾರೆ. ಕೊರಿಯ ಕ್ಯಾರೆಟ್ರು ಗ್ರೇಟ್ ಹಾಕಿ വെച്ചിರೆ. ಕೊರಿಯ ಕ್ಯಾಬೇಜ್ ചെറിയ കട്ടാക്കി വെച്ചിರೆ. ഇപ്പോൾ ഇದ್ರ ഒരു ബൗಲ್ಗೆ ಇಡೋನು. 1 ಟೀ ಸ್ಪೂನ್ ಥರ നല്ല മുളക് പൊടി ഇടണു. ഒരു തെല്ല് ഉപ്പിടണു. പിന്നെ നമുക്ക് എത്ര വേണോ അത്ര മയനീസ് ഇടണു. ನಾ ಇಪ್ಪ ರೆಡಿ ಕೋನದಿಂತ ಅದೇ ಇಟ್ಟುಂಟುള്ളೂ. ನಿಂಕು ಬೇನುಂಟಾಯಂಗೆ ഒരു മുട്ടರ മയനീസ് ಹಾಕಿತ್ತು ಇಡೋರು ಇದಕ್ಕೆ. ಮಯನೀಸ್ ತೆಲ್ಲಿ ಯಾರ ಇಟ್ಟುಂಟಾಯಂಗೆ ತೆಲ್ಲಿ ಯಾರಮ್ಮೆ ಟೇಸ್ಟ್ ಆವಡು. ಇನ್ನು ಇದನ್ನು നല്ല ಮಿಕ್ಸ್ ಹಾಕಿತ್ತು ಇಟ್ಕೊನು. ನಿಂಗೆ ಇದಕ್ಕೆ ಬೇನುಂಟಾಯಂಗೆ ಟೊಮೆಟೊ ಸಾಸು ಇಡ. ಪರೋಟದ ಬೆಚ್ಚ ಹಾಕಿತ್ತು ಅದರ ಮೇಲ್ಗೆ ಇದ್ರ ಸ್ಪ್ರೆಡ್ ಹಾಕಿ ಬರೋನು. ನಾ ಇಪ್ಪ ಕಾಟ್ರಲ್ಲೇ അങ്ങനെ ಫುಲ್ಲು ಸ್ಪ್ರೆಡ್ ಹಾಕೋರು. ಟೊಮೆಟೊ ಸಾಸು ಬೇನುಂಟಾಯ ಮಾತ್ರ ಇಟ್ಟರು, ಇല്ലെങ്കിൽ ಸ್ಕಿಪ್ ಹಾಕೋರು. ಟೊಮೆಟೊ ಸಾಸ್ ಇಟ್ಟುಂಟಾಯಂಗೆ ತೆಲ್ಲು ಮಧುರ ಪಲ್ಯ ಆವಡು. ಇನ್ನು ಫ್ರೈ ಹಾಕಿಯೋ ಚಿಕನ್ ಬೇಕೋನು. ಫ್ರೈ ಹಾಕಿಯೋ ಫ್ರೆಂಚ್ ಫ್ರೈಸ್ ಎಲ್ಲ ಬೇಕೋನು. ನಂಗೆ ಎತ್ತತ್ತರ ಬೇನು ಹತ್ತತ್ತರ ಇಟ್ಟಂಗೈತು ಓರ ರೋಲ್ಗೂ. ಇನ್ನಿದ್ರು ಚಂದ ಫೋಲ್ಡ್ ಹಾಕಿ ತೆಡ್ಕೊನು. ನಾನುಡೆ 3 ಪರೋಟದ ಮಾತ್ರ ಶವರ್ಮ ಹಾಕಿ ಇಡ್ತರು. ನೋಂಬುಲೆಲ್ಲ ಚಮ್ಮ ಅಂತ ತಿನ್ನೋಕಾವಲ್ಲಲ್ಲಿ ಇದ್ರೇನು ಕಟ್ಟಾಕಿತ್ತೆಲ್ಲ ಹಿಡ್ಕೊ ಉಂಡಲ್ಲಿ ಎಲ್ಲಾತೋ ಇನ್ನು ಇಂಗನೇ ರೋಲ್ ಹಾಕಿ ತೆಡ್ಕೊನು. ಇಪ್ಪ ರೋಲ್ ಎಲ್ಲ ರೆಡಿ ಆಯ್ತು. ಇನ್ನಿದು ನಂಗೆ ಬೇನಾಯ ಶೇಪಲ್ಲಿ ಕಟ್ಟಾಕಿ ತೆಡ್ಕೊನು. ನುಪಟೆ ಮೈನೀಸ್ ಮಿಕ್ಸ್ ಹಾಕಿದ್ರು ಕೊರಿಯ ಒಲ್ഞ്ഞി ತಿಂತಲ್ಲೇ, ಅದಕ್ಕೆ ನಾನು ಕೊರಿಯ ಮೈನೀಸ್ ಇಟ್ಟಿತ್ತು ಮಿಕ್ಸ್ ಹಾಕಿ ಉಂಟುಳ್ಳೆ. ಫ್ರೈ ಹಾಕಿ ಚಿಕನ್ ಇಟ್ಟುಂಟುಳ್ಳೆ. ಫ್ರೈ ಹಾಕಿಯೋ ಫ್ರೆಂಚ್ ಫ್ರೈಸುം ಇಟ್ಟುಂಟುಳ್ಳೆ. ನಂಗೆ ಎತ್ತರ ಬೇನು ಹತ್ತರ ಇಟ್ಟಂಗೈತು. ಇನ್ನಿದ್ರು നല്ല ಮಿಕ್ಸ್ ಹಾಕಿ ತೆಡ್ಕೊನು. നഗേറ്റ്സ് പിന്നെ സോസേജ് എല്ലാം കിട്ടറല്ലേ അതും ഇങ്ങനെ ആക്കി തെടുക്കാം. ഫ്രൈ ആക്കിയ ചിക്കൻ ഇല്ലാണ്ടായി നഗേറ്റ്സ് സോസേജ് ഇട്ടിട്ട് ഇങ്ങനെ മിക്സ് ആക്കോರು. ഇപ്പം ഇതും റെഡി ആയിട്ട് ഇനി ഞങ്ങൾ ഫ്രൂട്ട് സലാഡ് എങ്ങനെ ആക്കറിച്ചെಂತ നോക്കുക. ನಂಗೆ ಇಷ್ಟಾಯ ಫ್ರೂಟ್ಸ್ ಎಲ್ಲ ಕಟ್ಟಾಕಿಡ. ನಾವುಡೆ ಕೊರಿಯ ಬನಾನಾ, ಕೊರಿಯ ಆ್ಯಪಲು, ಕೊರಿಯ ಗ್ರೇಪ್ಸ್, ಕೊರಿಯ ಪೊಮಗ್ರೆನೇಟ್ ಇಟ್ಟರೆ 2 ಟೇಬಲ್ ಸ್ಪೂನ್ ಹತ್ರ ಶುಗರ್ ಇಟ್ಟಿತ್ತು നല്ല ಮಿಕ್ಸ್ ಹಾಕೋನು. ಶುಗರ್ ಇಟ್ಟು ಮಿಕ್ಸ್ ಹಾಕಿಲ್ പിന്നെ 10 ಮಿನಿಟ್ ಆಯಂಗು ಫ್ರೀಸರ್ಲು ಬೇಕೋನು. ഇപ്പം ഞാൻ ഐഡിയൽ ഞങ്ങളോ വെനില ഐസ്ക്രീം എടുത്തರೆ. ഇനി നമുക്ക് എത്ര ഐസ്ക്രീം വേണോ അത്ര ഐസ്ക്രീം ഇട്ടിട്ട് ಇದಕ್ಕೆ ಮಿಕ್ಸ್ ಹಾಕೋನು. ನಾನಿപ്പോൾ ಊಡೆ ಇದ್ರ നല്ല ಮಿಕ್ಸ್ ಹಾಕಿ ಇರ್ತಾರೆ. ಫ್ರೂಟ್ಸಿಗೂ ಶುಗರ್ ಇಡೋರು, ಶುಗರ್ ಇಟ್ಲಂಟಾಯಂಗೆ ಹತ್ತರ നല്ല ಆವಲ್ಲೇ. ನಂಗೆ ಬೇನಾಯೋ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ಟಾಕಿಟ್ಟಿತ್ತು നല്ല ಮಿಕ್ಸ್ ಹಾಕಿ ತೆಡ್ಕೊನು. ಇದು ನಂಗೆ അപ്പമേ ಬೇನಿಂಗೆ ಸರ್ವ್ ಹಾಕ ಇಲ್ಲಂಟಾಯಂಗೆ ಫ್ರೀಸರ್ಲು വെച്ചിട്ട് കുറേ നേരം ಬಿಟ್ಟಿತ್ತು ಸರ್ವ್ ಹಾಕ. ഇപ്പോൾ ഇത് റെഡി ആയിട്ട്
ಎಲ್ಲ ಈಸಿ ಆಯ್ತು ಹಾಕೋಗೌಡು ಅವತ್ತಲೇ ಕೊರಿಯಾ ಮೋಮೋಸು ಫ್ರೈ ಹಾಕಿ ಬೆಚ್ಚಿತಿದ್ದೆ ನಾನು ವಾಟರ್ ಮೆಲನ್ ಜ್ಯೂಸ್ ಹಾಕಿದ್ದೀನಿ ಅದು ಮಾತ್ರ ಇದ್ರಲ್ಲಿ ಬೆಚ್ಚಿತ್ಲೆ ನಾನು ನೋಕ್ಯಾರಲ್ಲ ನಂಗೆ ಅವತ್ತಲೇ ಆಯ್ತರ ಬೇಗ ಇದೆಲ್ಲ ರೆಡಿಯಾಕಿ ಎಡ್ಕೋಗೌಡು ಪರ್ತಗೊಂಬರ್ನುಂಟಿಲ್ಲ ಪರ್ತೋಡೆ ഷോപ്പിംഗ് ಎಲ್ಲ പോയിട്ട് വന്നപ്പോൾ ഇത് ഞങ്ങൾ 30 മിനിറ്റിൽ ആക്കി എടുക്കുകയുള്ളൂ ನನ್ನ വീഡിയോ നിങ്ങൾക്ക് ഇഷ്ടമായിട്ടെങ്കിൽ ലൈക്ക് ആക്കുರು ഷെയർ ആക്കുರು സബ്സ്ക്രൈബ് ആക്കുರು ഇൻഷാ അല്ലാ ನಾನು ನೆಕ್ಸ್ಟ್ ವಿಡಿಯೋಲಿ ಬಂದೆ ಅಸ್ಸಲಾಮು ಅಲೈಕುಂ